ಸರ್, ಈಗ ಕೆಲವರು ಹೇಳ್ತಾ ಇರೋದು 370 ರದ್ದಾದ ಮೇಲೆ 2019 ರದ್ದಾದ ಮೇಲೆ ಕೇಂದ್ರ ಸರ್ಕಾರ ಈ ದಾಳಿಗೆ ಅದೇ ಕಾರಣ, BJPಯ ಈ ನಿರ್ಧಾರವೇ ಈ ರೀತಿಯ ಅಟ್ಯಾಕ್ಗಳಿಗೆ ಕಾರಣ ಆಗುತ್ತಾ ಹೋಗ್ತಾ ಇದೆ, ಅಮಾಯಕರ ಮಾರಣಹೋಮ ಆಗ್ತಿದೆ ಅನ್ನುವಂಥ ಆರೋಪಗಳಿದ್ದಾವೆ. ಅದೇ ಅಫ್ಕೋರ್ಸ್ ನೋಡಿ, ಇವೆಲ್ಲ ಐತಿಹಾಸಿಕ ಒಂದಿಷ್ಟು ಮಿಸ್ಟೇಕ್ಗಳು ಏನು ಹಿಂದೆ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಈ ಸಿಂಧು ನದಿ ಒಪ್ಪಂದ ಕೂಡ ಒಂದು ಐತಿಹಾಸಿಕ ಒಂದು ತಪ್ಪೇ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಈಗ ಏನು ಇವರು ಆರ್ಟಿಕಲ್ 370 ಲಿಫ್ಟ್ ಮಾಡಿ ಒಂದು ನಿಮಿಷ ಸರ್, ಕಾಂಗ್ರೆಸ್ ವಕ್ತಾರಾಗಿರುವಂಥ ನಟರಾಜ್ ಗೌಡರು ಸಂಪರ್ಕದಲ್ಲಿದೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಪಕ್ಷಾತೀತವಾಗಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದ್ದಾವೆ. ಕಾಂಗ್ರೆಸ್ನ ನಿಲುವು ಏನು ಸರ್ ಈಗ? ಯಾಕಂದ್ರೆ ಈ ಹಿಂದೆ ಕೆಲವೊಂದಿಷ್ಟು ಆರೋಪಗಳನ್ನು BJP ನಾಯಕರು ಮಾಡಿದ್ರು ಅಂತಂದ್ರೆ ಒಳಗೆ ಅವರು ಬೇರೆದೇ ರೀತಿಯ ಮನಸ್ಥಿತಿ ಹೊಂದಿದ್ದಾರೆ, ಹೊರಗೆ ದೇಶಭಕ್ತಿ ತೋರಿಸ್ತಾರೆ ಅಂತೇಳಿ. ಅಂದ್ರೆ ಪಕ್ಷದ ನಿಲುವೇನು ಸರ್ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ? ನೋಡ್ರಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ ಅಲ್ಲಿ CM ಆಗಿದ್ರು ನರೇಂದ್ರ ಮೋದಿ ಅವರು. ಹೌದು. ನೋಡಿ, ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಅವರು ಮುಂಬೈಗೆ ನೇರವಾಗಿ ಬಂದು ಕುತ್ಕೊಂಡು, ಮುಖ್ಯಮಂತ್ರಿ ಆಗಿದ್ದವ್ರು ಮುಂಬೈಗೆ ನೇರವಾಗಿ ಬಂದು ಕುತ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಅಸಮರ್ಥ ಸರ್ಕಾರ ಅಂತ ದೂಷಣೆ ಮಾಡಿದ್ರು. ಅವರು ಅವಾಗ ರಾಜಕೀಯ ಮಾಡಿದ್ರು. ಆದ್ರೆ ನಾವೀಗ ಆ ತರ ರಾಜಕೀಯ ನಾವು ಮಾಡೋದಿಲ್ಲ. ಮಾನ್ಯ ಖರ್ಗೆ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವಪಕ್ಷ ಸಭೆ ಕರೀರಿ, ನಾವೆಲ್ಲರೂ ಸೇರ್ಕೊಂಡು ನಿಮ್ಗೆ ಬೆಂಬಲ ಕೊಡ್ತೀವಿ, ನೀವು ಏನೇ ನಿರ್ಧಾರ ನಾವು ನಿಮ್ ಜೊತೆಗಿದ್ದೀವಿ, ಒಂದು ಸಲಹೆಗಳನ್ನ ತಗೊಳ್ಳಿ, ಎಲ್ಲರದು ಕೂತ್ಕೊಂಡು ಚರ್ಚೆ ಮಾಡಿ, ಆಮೇಲೆ ತಪ್ಪು ಅದು ಏನ್ ಕಾರಣಗಳು ಮಾಡೋಣ, ಅದು ಏನ್ ಲೋಪ ಆಯ್ತು, ಭದ್ರತಾ ಲೋಪ ಏನು, ವೈಫಲ್ಯಗಳೇನು, ಅವೆಲ್ಲ ಚರ್ಚೆ ಮಾಡೋಣ. ಆದ್ರೆ ಈಗ ಈ ಶೋಕದಲ್ಲಿ ಎಲ್ಲರೂ ಒಟ್ಟಾಗಿ ನಿಲ್ಬೇಕು. ಒಂದು, ಎರಡನೇದು, ಭಯೋತ್ಪಾದನೆಗೆ ತಕ್ಕ ಉತ್ತರವನ್ನ ಕೊಡಬೇಕು. ಇದು ನಮ್ಮ ನಿಲುವು. ನಮ್ಮ ನಿಲುವು ಕೇಂದ್ರ ಸರ್ಕಾರ ಜೊತೆಗಿದೆ. ನಮ್ಮ ನಿಲುವು ಅಂದ್ರೆ ನೀವೇನ್ ತೀರ್ಮಾನ ತಗೊಂಡ್ರು ನೀವು ಜೊತೆಗಿದ್ದೀವಿ ಅಂತ. ಇವತ್ತು ಅವ್ರು ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದಾರೆ. ಇದು ಪರ್ಮನೆಂಟ್ ಅಂತಲ್ಲ. ಯಾವಾಗ್ಲೂ ವಿದೇಶಾಂಗ ನೀತಿ ಯಾವ ರೀತಿ ಇರುತ್ತೆ ಅಂದ್ರೆ, ಆ ಸಮಯದಲ್ಲಿ ನಾವು ನಿಮ್ಗೆ ಉತ್ತರ ಕೊಡ್ಬೇಕಾದಾಗ ಈ ರೀತಿ ರಾಜತಾಂತ್ರಿಕ ಉತ್ತರ ಕೊಡ್ತಾರೆ. ಏನಂದ್ರೆ ಅವರ ರಾಜತಾಂತ್ರಿಕ ಯಾರು ಇದ್ದಾರೆ ಇಲ್ಲಿ ಅವ್ರನ್ನ ವಾಪಸ್ ಕಳಿಸುವಂತದ್ದಾಗ್ಬೋದು, ಆ ಪ್ರಜೆಗಳ ವಿಸಾನ ರದ್ದು ಮಾಡುವಂತದ್ದಾಗ್ಬೋದು, ಅವೆಲ್ಲ ರೈಟ್ ನಾವು ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗುತ್ತೆ. ಇಂಡಸ್ ವ್ಯಾಲಿ ಟ್ರೀಟಿ ರದ್ದು ಮಾಡುವಂತದ್ದು ಅದೇನು ಪರ್ಮನೆಂಟ್ ಆಗಿ ಏನು ಇಮಿಡಿಯೇಟ್ ಆಗಿ ಅವ್ರಿಗೆ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇವರೇನು ನದಿಯ ನೀರನ್ನ ಫ್ಲೋನು ಸ್ಟಾಪ್ ಮಾಡಕ್ಕಾಗಲ್ಲ, ನಾವು ಹೊಸ ಇನ್ಫ್ರಾಸ್ಟ್ರಕ್ಚರ್ ರಿಸರ್ವಾಯರ್ ಈ ತಕ್ಷಣಕ್ಕೆ ಮಾಡಕ್ಕಾಗಲ್ಲ ಅಥವಾ ಡೈವರ್ಟ್ ಮಾಡಕ್ಕಾಗಲ್ಲ, ಇವೆಲ್ಲ ಇದ್ದೇ ಇರ್ತವೆ. ಬಟ್ ದೀರ್ಘಕಾಲದಲ್ಲಿ ಇವತ್ತು ತಗೊಂಡಿರೋ ನಿರ್ಧಾರಗಳು ಒಳ್ಳೇದು, ಬಟ್ ಇವು ಪರ್ಮನೆಂಟ್ ನಿರ್ಧಾರಗಳಲ್ಲ. ಯಾವತ್ತೇ ಆಗ್ಲಿ ಈ ತರ ನಿರ್ಧಾರಗಳು ಬಹಳ ಸರಿ ತಗೊಂಡಿದೀವಿ. ಇವನ್ ನರೇಂದ್ರ ಮೋದಿ ಅವರು ಬಂದ್ಮೇಲೂ ಕೂಡ ಬಹಳಷ್ಟಲ್ಲಿ ನಾವು ನಿರ್ಧಾರಗಳು ತೆಗೆದುಕೊಂಡ್ರು ಕೂಡ ಈ ದ್ವಿಪಕ್ಷೀಯ ಮಾತುಕತೆ, ದ್ವಿಪಕ್ಷೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋದೆಲ್ಲ ಮಾಡ್ತಾನೆ ಇದೀವಿ. ಆದ್ರೆ ಇವತ್ತು ಅಲ್ಲಿನ ಲೋಪ ಏನು, ಅಲ್ಲಿ ಯಾಕೆ ಭದ್ರತಾ ವೈಫಲ್ಯ ಆಯ್ತು, ಯಾಕೆ ಪುಲ್ವಾಮಾ ಆದ ಮೇಲೆ ನಾವು ಎಚ್ಚೆತ್ತುಕೊಂಡಿಲ್ವಾ? ಅಲ್ಲ, ಕಾಂಗ್ರೆಸ್ನವರು ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತಾರೆ. ಕಾಂಗ್ರೆಸ್ನವರು ಪ್ರತಿ ಪುಲ್ವಾಮಾ ಅಟ್ಯಾಕ್ ಆದಾಗೂ ಹಿಂಗೆ ಆಯ್ತು, ಏರ್ ಸ್ಟ್ರೈಕ್ ಆದಾಗೂ ಹೀಗೆ ಆಯ್ತು, ಅಲ್ಲಿ ಬಾಲಾಕೋಟ್ ಮೇಲೆ ಆದಾಗೂ ಹೀಗೆ ಆಯ್ತು, ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಿ ಅಂತಿದ್ರೆ ಇನ್ನು ಹೆಣಗಳು ರಾಶಿ ಹೋಗುತ್ತೆ ಅಂತ ಹೇಳಿ ಆರೋಪ ಸಾರ್ವಜನಿಕರದ್ದು. ಈಗ ನೋಡಿ, ಈಗ ಬ್ರದರ್ ಒಂದ್ ನಿಮಿಷ, ನಿಮ್ಮ ಸರ್ಕಾರವನ್ನ ನೀವು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಮಾಡ್ಬಾರ್ದು ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬೋಣ, ತೊಂದರೆ ಇಲ್ಲ. ನೋಡಿ, ಪಠಾಣ್ ಕೋಟ್ ಅಲ್ಲಿ ದಾಳಿ ಆದಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತು? ಪಾಕಿಸ್ತಾನಕ್ಕೆ ಸಾಕ್ಷಿ ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಪಾಕಿಸ್ತಾನದ ISI ಬಂದಿತ್ತು ರೀ. ಯಾರು ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಸ್ಪಾನ್ಸರ್ ಮಾಡ್ತಾವ್ರೆ, ಟ್ರೈನಿಂಗ್ ಕೊಡ್ತಾವ್ರೆ, ಆ ISI ಆರ್ಗನೈಸೇಷನ್ ನ ಇಲ್ಲಿ ಕರೆದಿದ್ರು. ಪಠಾಣ್ ಕೋಟ್ಗೆ ಏರ್ ಬೇಸ್ಗೆ ಎಂಟರ್ ಆಗಿದ್ರು ISI ನವರು. ನಿಮ್ಗೆ ಜ್ಞಾಪಕ ಇರ್ಲಿ, ಪ್ರಥಮ ಬಾರಿ ಭಾರತದ ಇತಿಹಾಸದಲ್ಲಿ, ಅದೇ ಕೊನೆ ಬಾರಿ ಕೂಡ ಆಗಿದೆ. ಇದು ರಾಜತಾಂತ್ರಿಕತೆ ಅಲ್ಲ, ಇದು ವಿದೇಶಾಂಗ ನೀತಿ ಅಲ್ಲ. ಈ ದೇಶದ ಜನತೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಅದನ್ನ ದೊಡ್ಡ ಮಟ್ಟದಲ್ಲಿ ತಗೋಬೇಕಾದಿಲ್ಲ. ನೀವು ಉತ್ತರ ಕೊಡ್ಬೇಕಾದ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ನೀವು ಉತ್ತರ ಕೊಡಿ ಬಿಡಿ, ಅದ್ ಬೇರೆ ವಿಷಯ. ಯಾರೋ ಪ್ರಶ್ನೆ ಮಾಡ್ತಾರೆ, ನೀವು ಅದನ್ನ ಚಿಂತೆ ಮಾಡ್ಬೇಕಾದಿಲ್ಲ. ನೀವು ಪ್ರಶ್ನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಇವತ್ತು 28 ಜನ ಸತ್ರಲ್ಲ, ಅದನ್ನ ನೀವು ಇಲ್ಲ ಅನ್ನಕ್ಕಾಗ್ತದ? ಅಲ್ಲಿ ಭದ್ರತಾ ಲೋಪ ಇಲ್ಲ ಅನ್ನಕ್ಕಾಗ್ತದ? ಅಲ್ಲಿ ಸೈನ್ಯನ ನೀವು ಜಾಸ್ತಿ ನಿಯೋಜನೆ ಮಾಡ್ಬೇಕಾಗಿತ್ತು, ದೇಶದ ಪ್ರಜೆಗಳಿಗೆ ರಕ್ಷಣೆ ಕೊಡ್ಬೇಕಾಗಿತ್ತು ಅನ್ನೋದನ್ನ ನೀವು ಅಲ್ಲಗಳಿಕಾಗ್ತದ? ಅಲ್ಲಿ ಗುಪ್ತಚರ ಇಲಾಖೆಗಳದು ವೈಫಲ್ಯ ಇದೆ ಅನ್ನೋದನ್ನ ನೀವು ಅಲ್ಲಗಳಿತೀರಾ? ನೀವು ನೋಡಿ, 5 ತರ ಗುಪ್ತಚರ ಇಲಾಖೆಗಳಿದಾವಲ್ಲಿ. ಇದಕ್ಕೆ ಸರ್ ಕಿರಣ್ ಸರ್ ಉತ್ತರ ಕೊಡ್ತಾರೆ ಸರ್. ಅಲ್ಲ ಸರ್, ಪುಲ್ವಾಮಾ ಅಟ್ಯಾಕ್ ಅದು ಹಂಗೆ ಆಯ್ತು ಅಲ್ಲ, ಪ್ರಶ್ನೆ ಮಾಡೋದು ಬೇಡವಾ ಹಾಗಾದ್ರೆ? ನಿಮಗೆ ಭದ್ರತಾ ವೈಫಲ್ಯ, ಗುಪ್ತಚರ ಇಲಾಖೆ ಪ್ರಶ್ನೆ ಮಾಡೋದು ಬೇಡವಾ ಹಾಗಾದ್ರೆ? ನೀವ್ಯಾಕೆ ರಾಷ್ಟ್ರ ವಿರೋಧಿ, ದೇಶದ್ರೋಹಿಗಳಂತ ಪಟ್ಟ ಕಟ್ತೀರಿ ಅಂತ? ಈಗ ನೋಡಿ, ಅವರು ಪ್ರಶ್ನೆ ಏನಿದೆ, ಅಲ್ಲಿ ಅಟ್ಯಾಕ್ ಮಾಡಿದವರು ಏನ್ ಹೇಳ್ತಾರೆ, ನೀವು ನನ್ನ ಹೆಂಡತಿದ್ರಿಗೆ ಗಡ್ಡನ್ ಕೊಲ್ತಾರೆ, ನನ್ನ ಕೊಂದ್ಬಿಡಿ, ನನ್ನ ಯಾಕೆ ಉಳಿಸ್ತೀರಾ ಅಂತ ಅಂದಾಗ, ನೀನು ಉಳಿಸ್ತೀನಿ, ನೀವು ಹೋಗಿ ಮೋದಿಗೆ ಹೇಳು ಅಂತ. ಅಂದ್ರೆ ಇದು ಒಂದು ಭದ್ರತಾ ಲೋಪ ಅಥವಾ
ಏನು ಮೋದಿ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ವಿರುದ್ಧ ಷಡ್ಯಂತ್ರನೋ ಅಥವಾ ಮೀರು ಸಾಧಿಕ ಕೆಲಸನೋ. ಇದೇ ದೇಶದಲ್ಲಿ ಇದ್ಕೊಂಡು ಇದೇ ದೇಶದಲ್ಲೇ ಅನ್ನ ತಿಂದ್ಕೊಂಡು ಇದೇ ದೇಶದಲ್ಲಿ ರಾಜಕೀಯ ಮಾಡಿಕೊಂಡು ಇರ್ತಕ್ಕಂಥ ಕೆಲವೊಂದಿಷ್ಟು ಪಕ್ಷಗಳು ಇದ್ದಾವೆ, ಕೆಲವೊಂದಿಷ್ಟು ಜನರು ಇದ್ದಾರೆ. ಸೊ ಅದು ಈಗಷ್ಟೇ ಹೊರಗೆ ನಾ ಯಾವುದು ಪಕ್ಷದ ಹೆಸರು ಹೇಳಂಗಿಲ್ಲ, ಯಾವುದು ಜನರ ಹೆಸರು ಹೇಳಂಗಿಲ್ಲ. ಇದು ಭದ್ರತಾ ಲೋಪವೋ ಅಥವಾ ಮೀರು ಸಾಧಿಕ ಕೆಲಸನೋ ಅದು ಹೊರಗೆ ಬರಬೇಕಾಗಿದೆ. ಈಗ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದರು, ಏನು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಏನು ಬಾಂಬೆ ದಾಳಿ ಆದಾಗ ಇವರು ಬಂದು ಪ್ರಶ್ನೆ ಮಾಡಿದರು ಅಂತೇಳಿ. ಯಾರು? ನರೇಂದ್ರ ಮೋದಿಯವರು ಯಾಕೆ ಬಂದು ಪ್ರಶ್ನೆ ಮಾಡಿದ್ರು ಅಂತಂದರೆ, ಏನು ಆ ಉಗ್ರ ಏನು ಬಾಂಬೆ ದಾಳಿ ಮಾಡಿದ್ನಲ್ಲ, ಆ ಬಾಂಬೆ ದಾಳಿ ಮಾಡಿರ್ತಕ್ಕಂಥ ಉಗ್ರ ರಾಣಾ ಅಂತ ಅವ್ರ ಹೆಸರು ಅಲ್ಲ, ಗಡಿಪಾರು. ಆಮೇಲೆ ಅವರಿಗೆ ಇವ್ರು ಏನು ಮಾಡಿದ್ರು, ಉದಿತ್ ರಾಜ್ ಅಂತ ಇದೇ ಕಾಂಗ್ರೆಸ್ ನಾಯಕರು, ಇದೇ ಕಾಂಗ್ರೆಸ್ ಲೀಡರು ಕ್ಲೀನ್ ಚಿಟ್ ಕೊಡ್ತಾರೆ. ಉದಿತ್ ರಾಜ್ ಅಂತೇಳಿ ಆ ಸಮಯದಲ್ಲಿ ನಿಮಗೆ ನೆನಪಿಗೆ ಬರೋಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಉದಿತ್ ರಾಜ್ ಅಂತ ಒಬ್ಬ ಕಾಂಗ್ರೆಸ್ ಲೀಡರ್, ಸೋ ಕಾಲ್ಡ್ ಬಿಗ್ ಲೀಡರ್ ಆಫ್ ದಿ ಕಾಂಗ್ರೆಸ್, ಕ್ಲೀನ್ ಚಿಟ್ ಕೊಡ್ತಾರೆ. ಅವ್ನು ನಿರಪರಾಧಿ, ನೀವು ಅಲ್ಪಸಂಖ್ಯಾತರನ್ನ ತುಳಿತಾ ಇದ್ದೀರಾ ಅಂತೇಳಿ. ಅದಕ್ಕೋಸ್ಕರ ಮೋದಿ ಅವರು ಪ್ರೊಟೆಸ್ಟ್ ಮಾಡಿದ್ದು, ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ದು. ಇವತ್ತಿಗೂ ಕೂಡ ಇವ್ರದ್ದು ಬಾಲಾಕೋಟ್ ಕೇಸ್ಗಳ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ಕೇಸ್ ಬಗ್ಗೆ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರಶ್ನೆ ಸಾಕ್ಷಿ ಕೇಳ್ತಾರೆ. ಇವ್ರು ಹೇಳ್ತಾರೆ ISIಗೆ ಕರೆಸಿ ಸಾಕ್ಷಿ ತೋರಿಸಿದ್ವಿ, ISI ಬಂದ್ಬಿಟ್ಟು ಏನು ಪಾಕಿಸ್ತಾನದ ಉಗ್ರಗಾಮಿಗಳು ಸಾಕ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಹೇಳ್ತಾರೆ. ಅಂತಂದ್ರೆ ನೀವು ISI ಬಗ್ಗೆ ಈ ಹಿಂದೆ ಏನು ಕ್ರಮ ತಗೊಂಡಿದ್ದೀರಿ? 10 ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದ್ರಲ್ಲ, 2004ರಿಂದ 2014 ತನಕ ಏನು ಕ್ರಮ ತಗೊಂಡ್ರೆ ISI ಬಗ್ಗೆ? ಸೊ ಅದೇ ಯಾಸಿನ್ ಮಲಿಕ್ ಇವತ್ತೇನು ಹಿಂದೂಗಳ ಅಂತ ಹುಡುಕಿ ಏನು 28 ಮಂದಿನ ಕೊಂದ್ರಲ್ಲ, ಅದೇ ಥರ ಯಾಸಿನ್ ಮಲಿಕ್ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಪಂಡಿತರನ್ನ ಕೊಲೆ ಮಾಡ್ತಾನೆ, ಮಾರಣ ಹೋಮ ಮಾಡ್ತಾನೆ ಅಂತ ಯಾಸಿನ್ ಮಲಿಕ್ನಿಗೆ ಏನು ಶಿಕ್ಷೆ ಆಗಿರುತ್ತಲ್ಲ, ಅವನ್ನ ಇವರ ಪಕ್ಷದ ಪ್ರಧಾನಮಂತ್ರಿಗಳು ಇದರಲ್ಲಿ ಕರೀತಾರೆ. ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರಿತೀವಲ್ಲ ನಾವು ಪಾರ್ಲಿಮೆಂಟ್ನ, ಆ ಪಾರ್ಲಿಮೆಂಟಲ್ಲಿ ಇನ್ವೈಟ್ ಮಾಡಿ ಹಗ್ ಮಾಡ್ತಾರೆ. ಅದಕ್ಕೆ ನಮಗೆ ಈ ಪಕ್ಷದ ಡಬಲ್ ಸ್ಟ್ಯಾಂಡರ್ಡು ಕ್ವಶನ್, ಇಂಡಿಯನ್ ಪ್ರತಿಯೊಂದು ಸಿಟಿಜನ್ ಇದನ್ನ ಅರ್ಥ ಮಾಡ್ಕೋಬೇಕು, ಇದನ್ನ ಕ್ವಶನ್ ಮಾಡಲೇಬೇಕು. ಇವತ್ತಾದ್ರೂ ಮಾಡ್ಬೇಕು ಸರ್ ನಾವು. ಇಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರಿಗೆ ಕೊಡ್ತಾರೆ ಇವರು. ಅದೇನು ಅಖಂಡ ಶ್ರೀನಿವಾಸ ಮನಿ ಮೇಲೆ ಯಾವ ಒಂದು ಬೆಂಕಿ ಹಚ್ತಾರಲ್ಲ, ಮುದ್ರ ಅಂತಾರೆ ಇವರು, ಕೊಡ್ತಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಆಫ್ ದಿಸ್ ಪಾರ್ಟಿ. ಬರ್ತೀನಿ ನಟರಾಜ್ ಗೌಡ್ರೆ, ಬರ್ತೀನಿ. ನಿಮ್ಮ ಹತ್ರ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಬ್ರೇಕ್ನ ಸಮಯ ಆಗಿದೆ, ಅಖಾಡ ಮುಂದುವರಿಯುತ್ತೆ. ಬ್ರೇಕ್ ಎಷ್ಟು ಉತ್ತರ ಕೊಡಿ, ಎಷ್ಟು ಉದಾಹರಣೆ ಕೊಡಿ ಇನ್ನು ನಾನು.